ಮನೆ ಸೇರ್ಬಿಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಯಾರು ನಿಷ್ಠಾವಂತರಿದ್ರು ಅವರೆಲ್ಲ ಮನೆ ಸೇರಿದ್ದಾರೆ. ಯಾರು ಲೂಟಿ ಮಾಡ್ತಾ ಇದ್ದಾರೆ ಅವರು ಇವ್ರ ಜೊತೆ ಸೇರ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಡ ಇವತ್ತೊಂದು ಕಾಮಗಾರಿ ವಿಚಾರವಾಗಿ ಮತ್ತೊಂದು ಕಾನೂನು ಬಾಹಿರ ಕಾಮಗಾರಿ ಅಂತೇಳಿ 370 ಕೋಟಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ನೋಡಿ, ಎರಡನೇ ಪ್ರಕರಣ ಸಿದ್ದರಾಮಯ್ಯನವರು ಅದೇನೋ ಕ್ಲೀನ್ ಅಂತ ನಿಮ್ಮ ಮಾಧ್ಯಮದಲ್ಲಿ ನೀವು ಅದನ್ನೇ ಆಗ್ತಾ ಇದೆ ಅಂತ. ಅವ್ರ ಮೇಲೆ 2014ರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 65 ಕೇಸ್ ಅವ್ರ ಮೇಲೆ ಓಬಲೆಟ್ ವಾಚ್ ಇಂದ ಕೇಸ್ 65 ಕೇಸ್ ಆಗಿದೆ. ಆದ್ರೂ ಕ್ಲೀನ್. ಬಿಜೆಪಿ ಏನಾನ ಒಂದ್ ಸಣ್ಣ ಸಂವಿಧಾನದ ಬಗ್ಗೆ ಒಂದ್ ಸಣ್ಣ ಮಾತಾಡಿದ್ಕೆ ಯಾರು ಕಾರವಾರದ ನಮ್ಮ MP ಅನಂತಕುಮಾರ್ ಹೆಗಡೆ ಅವರು ಒಂದ್ ಸಣ್ಣ ಅದೇನ ಅವರು ಸಂವಿಧಾನನ ಬದಲಾವಣೆ ಅಂತ ಹೇಳಿಲ್ಲ ಅವರು. ಈಗ ರಾಹುಲ್ ಗಾಂಧಿ ಹೋಗಿ ವಿದೇಶದಲ್ಲಿ ಸಂವಿಧಾನ ರಿಸರ್ವೇಶನ್ ಬದಲಾವಣೆ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ನಿಮ್ ರಿಯಾಕ್ಷನ್ ಏನು? ಈಗ ಅನಂತಕುಮಾರ್ ಹೆಗಡೆಗೆ ನೀವು ಏನು ಇಡೀ ದೇಶವ್ಯಾಪಿ ಹೋರಾಟ ಮಾಡಿದ್ರಪ್ಪ, ಈಗ ಅವರು ವಿದೇಶದಲ್ಲಿ ಹೋಗ್ಬಿಟ್ಟು SC ST ಗಳಿಗೆ ಸಂವಿಧಾನನೇ ತೆಗೆದಾಕಿ ಅಂತ ಹೇಳಿದ್ರಲ್ಲ, ನಿಮ್ ಯಾಕೆ ಹೋರಾಟ ಎಲ್ಲ ಬಾಯಿ ಮುಚ್ಕೊಂಡು ಯಾಕೆ ಸುಮ್ಮನೆ ಕೂತಿದ್ದೀರಾ ನೀವು? ಇದು ಕಾಂಗ್ರೆಸ್ಸಿನ ದ್ವಂದ್ವ ನೀತಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕರ್ನಾಟಕದ ಬಗ್ಗೆ, ಕರ್ನಾಟಕದ ನೆಲ ಜಲ ಪ್ರಶ್ನೆ ಬಂದಾಗ ನಾನು ರಾಜಕೀಯವಾಗಿ ಏನೋ ವಿರೋಧ ಇದ್ರು ಕೂಡ ನಾನು ಈ ನೆಲದಲ್ಲಿ ಈ ಮಣ್ಣಲ್ಲಿ ಹುಟ್ಟಿದ್ದೀನಿ, ಈ ನೀರು ಕುಡಿತಾ ಇದ್ದೀನಿ. ನನ್ನ ನಿಷ್ಠೆ ಇಲ್ಲಿರ್ಬೇಕು. ಎಲ್ಲಿಗೆ? ಕರ್ನಾಟಕಕ್ಕೆ, ತಾಯಿ ಭುವನೇಶ್ವರಿಗೆ ನನ್ನ ನಿಷ್ಠೆ ಇರ್ಬೇಕು, ಕನ್ನಡ ಮಾತೆಗೆ ನನ್ನ ನಿಷ್ಠೆ ಇರ್ಬೇಕು. ಈಗ ಅವರು ವಿರೋಧ ಪಕ್ಷದ ನಾಯಕರಾಗಿ ವಿದೇಶಕ್ಕೆ ಹೋಗಿ ನಮ್ ದೇಶ ಸರಿ ಇಲ್ಲ, ಸಂವಿಧಾನ ತೆಗೆದಾಕ್ಬೇಕು, ಚೈನಾದವ್ರು ನಮ್ಗಿಂತ ಮುಂದೆ ಒಳ್ಳೆ ತಂದಲ್ಲಿದ್ದಾರೆ, ಅಲ್ಲಿ ನಿರುದ್ಯೋಗ ಕಡಿಮೆ ಇದೆ, ಭಾರತದಲ್ಲಿ ಜಾಸ್ತಿ ಇದೆ. ನೀವೇ 50 ವರ್ಷ ದೇಶ ಆಳಿದಿರಲ್ಲಪ್ಪ, ಪುಣ್ಯಾತ್ಮರು ನೀವು, ಮನೆ ಆಳ್ರು ನೀವು, ದೇಶವನ್ನ 50 ವರ್ಷದ ಮೇಲೆ ಆಳಿದಿರಲ್ಲ ಕಾಂಗ್ರೆಸ್ ಅವರು. ಯಾಕೆ ಮಾಡ್ಲಿ? ಗರೀಬಿ ಹಟಾವು ಅಂತ ಘೋಷಣೆ ಮಾಡಿದ್ರಲ್ಲ, ಏನ್ ಮಾಡಿದ್ರಿ? ಬಡವ್ರನ್ನೆಲ್ಲ ದೂರ ಇಟ್ರಿ ಅಷ್ಟೇ, ಬಡತನ ತೊಲಗಿಸ್ಲಿಲ್ಲ. ಮತ್ತೆ ನೀವ್ ಮಾಡಿದ ತಪ್ಪನ್ನ ನರೇಂದ್ರ ಮೋದಿ ಅವರು ಬಂದು 10 ವರ್ಷ ಆಗಿದೆ, ಅವ್ರನ್ನ ಕ್ವಶನ್ ಕೇಳ್ತಾ ಇದ್ದೀರಾ. ನಿರುದ್ಯೋಗ ನೀವಿದ್ದಾಗ ಏನಿತ್ತು? ನೀವಿದ್ದಾಗೂ ನಿರುದ್ಯೋಗದ ಒಂದು ಪರಿಸ್ಥಿತಿ ದೇಶದಲ್ಲಿ ಇತ್ತಲ್ಲ, ಅವಾಗ ಏನ್ ಮಾಡ್ತಾ ಇದ್ರಿ? ಅವಾಗೇನು ಮಣ್ಣು ತಿಂತಾ ಇದ್ರ? ವಿದೇಶದಲ್ಲಿ ಹೋಗಿ ಮಾತಾಡೋದ? ಇಲ್ಲೇ ಮಾತಾಡ್ಬೋದಲ್ಲ, ಈ ದೇಶದಲ್ಲೇ ಮಾತಾಡ್ಬೋದು. ಅದನ್ನ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಗೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ. ಅವ್ರು ಮಾಡೇಬೇಕ್ರಿ. ನಮ್ಮ ಡಾಕ್ಟರ್ ಸುಧಾಕರ್ ಅವ್ರು ಹೇಳಿದ್ರು, ನೆಹರು ಅವ್ರು ಇದ್ದಾಗ ಒಟ್ಟಿಗೆ ಮಾಡ್ತಾ ಇದ್ರು ಚುನಾವಣೆ ಅಂತ. ಯಾಕೆ ಹಂಗಾರೆ ನೆಹರು ಸರಿ ಇರ್ಲಿಲ್ವಾ? ಹೇಳಿ ಸಿದ್ದರಾಮಯ್ಯ, ನೆಹರು ತಪ್ಪು, ಅವರು ಮೋಸಗಾರರು ನೆಹರು ಅವರು, ನಾನೇ ಸತ್ಯ ಹರಿಶ್ಚಂದ್ರ ಅಂತ ಹೇಳಿ. ನೆಹರು ಇದ್ದಾಗ ಒಟ್ಟಿಗೆ ಎಲೆಕ್ಷನ್, ಈಗ ಒಟ್ಟಿಗೆ ಮಾಡಕ್ ಹೋದ್ರೆ ತಪ್ಪು ಅಂತ ಹೇಳ್ತಾರೆ. ದೇಶದಲ್ಲಿ ಟ್ಯಾಕ್ಸ್ ಪೇಯರ್ಸ್ ಹಣ ಇದೆಯಲ್ಲ, ತೆರಿಗೆ ಕಟ್ಟೋನ್ ಹಣ. ಒಬ್ಬ ರೈತನು ತೆರಿಗೆ ಕಟ್ತಾನೆ, ಕೂಲಿ ಮಾಡೋನು ತೆರಿಗೆ ಕಟ್ತಾನೆ, ಅವ್ನು ಬೀಡಿ ಸದ್ರು ತೆರಿಗೆ, ಸೋಪ್ ಹಾಕೋದ್ರ ತೆರಿಗೆ, ಎಲ್ಲದ್ರ ಮೇಲೆ ತೆರಿಗೆ ಐತೆ. ಅವ್ನ ಹಣ ಪೋಲಾಗ್ಬಾರ್ದ್ರಿ. ಮತ್ತೆ ದಿನನಿತ್ಯ ಎಲೆಕ್ಷನ್ ಮಾಡ್ಕೊಂಡ್ರೆ ದಿನನಿತ್ಯ ಕೋಡ್ ಆಫ್ ಕಂಡಕ್ಟ್ ಬರ್ತದೆ. ಜಿಲ್ಲಾ ಪಂಚಾಯತಿಗೆ ಒಂದ್ಸರಿ 45 ದಿನ ಕೋಡ್ ಆಫ್ ಕಂಡಕ್ಟ್, ಗ್ರಾಮ ಪಂಚಾಯತಿಗೆ 45 ದಿನ, MLA 45 ದಿನ, MP 45 ದಿನ, MLC 45 ಇದೇ ಆಗೋತಲ್ಲ. ಅದ್ರ ಬಂದು ದೇಶದ ಒಂದ್ ಎಲೆಕ್ಷನ್, ಒಂದೇ ವೋಟರ್ ಲಿಸ್ಟ್ ಮೇಲೆ ನೀವು ಎಲೆಕ್ಷನ್ ಮಾಡಿದ್ರೆ ಅಷ್ಟು ಅಧಿಕಾರಿಗಳಿಗೆ ನಾವು ದುಡ್ಡು ಕೊಡ್ಬೇಕಲ್ಲ. ಪ್ರತಿ ಎಲೆಕ್ಷನ್ಗೂ ಹೋಗಿ ಅಧಿಕಾರಿಗಳಿಗೆಲ್ಲ ದುಡ್ಡು ಕೊಡ್ಬೇಕಲ್ಲ. ಲಕ್ಷಾಂತರ ಅಧಿಕಾರಿಗಳೇ, ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿ ಇಲ್ಲ, ಲಕ್ಷಾಂತರ ಕೋಟಿ, ಅದೆಲ್ಲ ಉಳಿತಾಯ ಆಗ್ತೈತಲ್ಲ, ಅಭಿವೃದ್ಧಿಗೂ ಬಳಸ್ಬೋದಲ್ಲ. ಭಯ ಅವ್ರಿಗೆ. ಯಾಕೆಂದ್ರೆ ಮೋದಿ ಹೆಸರಲ್ಲಿ MLA MP 2 ಒಟ್ಟಿಗೆ ಹೋದ್ರೆ 2 ಗೆದ್ಬಿಡ್ತಾರೆ ಇವರು. ಆ ಭಯಕ್ಕೆ ನುಡುಕ್ತಾ ಇದಾರೆ ಗಡ ಅಂತ ಕಾಂಗ್ರೆಸ್ ಅವರಷ್ಟೇ. ಒನ್ ಎಲೆಕ್ಷನ್ ಒನ್ ನೇಷನ್ ಒಂದ್ ಎಲೆಕ್ಷನ್ ನಾವು ಪೂರ್ಣ ಖಂಡದಿಂದ ಸ್ವಾಗತ ಮಾಡ್ತೀರಿ. ಹಿಂದೆನೂ ಈ ಸಿಸ್ಟಮ್ ಇತ್ತು, ಈಗ ಮತ್ತೆ ಬರ್ಲಿ ಅನ್ನೋ ಒಂದು ಬಯಕೆ ನಮ್ಮೆಲ್ಲರದು ಇದೆ. ನಾವಿರ್ಬೋದು, ಡಾಕ್ಟರ್ ಸುಧಾಕರ್ ಇರ್ಬೋದು, ನಾವು ಸ್ವಾಗತ ಮಾಡ್ತೀವಿ.